ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆರ್ಯನ್ 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 ಎಲ್ಲಿ ಮೇಡಮ್? ಎಲ್ಲೂ ಕಾಣಿಸ್ತಾ ಇಲ್ಲ. ಈಗಷ್ಟೇ ಹೋದ್ನಲ್ಲ ಸರ್ ಅವನು. ಹೋದಾ? ಎಲ್ಗೋದಾ? ಅದು ಒಬ್ರು ಮೇಡಮ್ ಬರ್ತಿದ್ರಲ್ಲ ಯಾವಾಗ್ಲೂ, ಅವ್ರ ಜೊತೆ ಹೋದ. ಅಲ್ಲ ಮೇಡಮ್, ನನ್ನ ಪರ್ಮಿಷನ್ ಇಂದ ನೀವು ಅದೇನು ಕಳ್ಸ್ಕೊಟ್ರಿ ಅವನ್ನ? ಕೋಪ ಮಾಡ್ಕೋಬಿಡಿ ಸರ್, ಮನೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದ. ಮೇಡಮ್ ಅವರು ಒಂದ್ 4 ದಿವಸ ನಮ್ಮ ಮನೆಗೆ ಬರ್ತೀಯಾ ಅಂತ ಕೇಳಿದ್ರು, ಅದಕ್ಕೆ ಆರ್ಯನ್ ಕೂಡ ಒಪ್ಕೊಂಡ. ಏನ್ ಮೇಡಮ್ ಹಿಂಗ್ ಮಾತಾಡ್ತಿದ್ದೀರಾ? ಅವನೇನೋ ಖುಷಿ ಹೂ ಅಂತ ಹೇಳಿ ಗುರ್ತು ಪರಿಚಯದವ್ರ ಜೊತೆ ಕಳ್ಸ್ಕೊಡೋದಾ? ಅಲ್ಲ, ನಂಗೊಂದು ಫೋನ್ ಮಾಡಿ ಕೇಳ್ಬೇಕು ಅಂತ ಗೊತ್ತಾಗಿಲ್ವಾ ನಿಮ್ಗೆ? ಸರ್ ಏನೂ ಆಗಲ್ಲ, ಒಂದ್ 4 ದಿವಸ ಬಂದ್ಬಿಡ್ತಾನೆ. ರೈ ಸುಮ್ಮನೆ ರೀ. ಯಾರು ಅವರು? ಯಾರ ಜೊತೆ ಕಳ್ಸ್ಕೊಟ್ರಿ ನೀವು? ಸರ್ ಅದೇ ರಾಜಶೇಖರ್ ಅವ್ರ ಫ್ಯಾಮಿಲಿ, ಚಿರಾಗ್ ಅವ್ರ ವೈಫು ದೀಪಾ. ಸರ್ ಅವ್ರ ಫೋನ್ ನಂಬರ್ ಇದೆ, ನೀವು ಅವ್ರ ಹತ್ರ ಮಾತಾಡ್ತೀರಾ ಅಂದ್ರೆ ಮಾತಾಡ್ಬೋದು. ಬೇಡ, ಪರವಾಗಿಲ್ಲ. ಆ ಸಂಜನಾ ಇನ್ಯಾವತ್ತೂ ನಮ್ಮ ಮನೆಗೆ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ನೀನು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗ್ಬಿಟ್ಲು. ನನಗಂತೂ ಆಶ್ಚರ್ಯ ಆಯ್ತಪ್ಪ. ಅದ್ ಸರಿ ಅಣ್ಣ, ನಿನ್ನ ನೆನ್ನೆ ದೂರ ಕರ್ಕೊಂಡೋಗಿ ಮಾತಾಡಿದ್ಲಲ್ಲ, ಏನ್ ಹೇಳಿದ್ಲು? ನಾನೇ ಮಾಡಿದ್ದು ಅಂತ ನೀವ್ ಒಪ್ಕೊಂಡ್ರೆ ಅಪ್ಪನ್ನ ಹೊರಗಡೆ ಕರ್ಕೊಂಡ್ ಬರ್ಬೋದು. ಇನ್ನೇನೇ ಹೇಳಿರ್ತಾಳೆ, ನೀನೇ ಹೇಳ್ದಾಗೆ ನಮ್ಮ ಮುಂದೆ ತಪ್ಪಾಯ್ತು ಅಂತ ಹೇಳಕ್ಕಾಗ್ದೆ ಅಲ್ಲಿ ಕರ್ಕೊಂಡೋಗಿ ಕ್ಷಮೆ ಕೇಳಿರ್ತಾಳೆ ಅಲ್ವೇನ್ರಿ? ಹೌದಾ ಅಣ್ಣ? ಏನೋ ಈಗ ಬಂದಿರೋ ಬುದ್ಧಿ ಮೊದ್ಲೇ ಬಂದಿದ್ರೆ ನನ್ನ ಮಗ ಬೆಂಗಳೂರಿಗೆ ಹೋಗ್ತಾ ಇದ್ನಾ ಕೆಲಸ ಹುಡ್ಕೊಂಡು, ಇಲ್ಲೇ ಹೆಂಗೋ ಕೆಲಸ ಮಾಡ್ಕೊಂಡು ಇರ್ತಿದ್ದಪ್ಪ. ಇಲ್ಲಿ ಯಾವ ಕೆಲಸನೂ ಸಿಗ್ಲಿಲ್ಲ ಅಂತ ತಾನೇ ಅವನು ಬೆಂಗಳೂರಿಗೆ ಹೋಗಿದ್ದು. ಅಲ್ಲಿ ಅವನು ಹೇಗಿದ್ದಾನೋ ಏನೋ, ಕೆಲಸ ಹಿಡಿಸ್ತೋ ಇಲ್ವೋ, ಒಂದು ಫೋನು ಮಾಡಿಲ್ಲ ರೀ ಅವನು. ಅವನು ಹೋಗಿ ಇನ್ನೂ 4 ದಿನ ಆಗಿಲ್ಲ. ಅಲ್ಲಿ ಹೋಗಿ ಕೆಲಸ ಸೆಟ್ಲಾಗಿ ಎಲ್ಲ ಆಗ್ಬೇಡ್ಬೇನೆ. ಏನು ಯೋಚನೆ ಮಾಡಬೇಡ ನರಸಿಂಹ, ಸದ್ಯದಲ್ಲೇ ನಿನಗೆ ಫೋನ್ ಮಾಡಬಹುದು. ಅಮ್ಮ, ಅರೆ ರೀ, ಹೇಗಿದ್ಯೋ ನರಸಿಂಹ ನೀನು? ಏನು ಮಗಿದೆ, ಚೆನ್ನಾಗಿದ್ದೀನು? ಈಗ ತಾನೇ ನಿಮ್ಮಪ್ಪ ನಿನ್ ಬಗ್ಗೆನೇ ಹೇಳ್ತಾ ಇದ್ರು, ಫೋನ್ ಮಾಡ್ಬೇಕು ಅಂತಿದ್ರು ಕಣೋ, ಅಷ್ಟೊಂದು ಬಂದ್ಬಿಟ್ಟಲ್ಲ ನೀನು. ತುಂಬಾ ಬಾಯಾರ್ಕ ಆಗ್ತೈತೆ. ಯಾರೋ ನೀನು ಕಾರಲ್ಲಿ ಕಳ್ತನ ಮಾಡಕ್ ಬಂದಿದ್ಯಾ? ಇಡಿಯಟ್, ಯಾರೋ ನೀನು ಕಳ್ಸಿದ್ದ? ಮೇಡಮ್, ನನ್ ಕಳ್ತನ ಮಾಡ್ತಿಲ್ಲ, ಬಾಯಾರ್ಕೆ ಆಗ್ತಿತ್ತು, ಅದಕ್ಕೆ ನೀರ್ ಎತ್ಕೊಂತಿದ್ದೆ. ಏನ್ ನಾಟಕ ಆಡ್ತಿದ್ಯಾ? ಬಾಯರ್ಕೆ ಆಗ್ತಿದ್ರೆ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ನೀರ್ ಕುಡಿಬೇಕು, ಅದು ಬಿಟ್ಟು ಕಾರಲ್ಲೇ ಬಂದ್ ಕೈ ಹಾಕ್ತಿದ್ಯಾ? ಏನಾಯ್ತು ಮೇಡಮ್? ನೋಡಿ, ಎಷ್ಟ್ ಚಿಕ್ಕ ಹುಡುಗ ಆದ್ರೂ ಕಾರಲ್ಲಿ ಬಂದು ಕಳ್ತನ ಮಾಡ್ತಿದ್ದಾನೆ. ಯಾರೋ ನೀನ್ ಕಳ್ಸಿದ್ದ? ಮೇಡಮ್, ಎಂತಕ್ಕೇನೇನೋ ಮಾತಾಡ್ತಾ ಇದ್ದೀರಾ? ನನ್ ಕಳ್ಳ ಅಲ್ಲ ಅಂತ ಹೇಳಿದ್ನಲ್ಲ. ಏಯ್, ನನಗೆ ಎದುರು ಕೊಡ್ತೀಯ ನಿನ್ನ? ಮೇಡಮ್, ಕುಡಿಯಕ್ಕೆಲ್ಲ ಹೋಗ್ಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ ಮೇಡಮ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಇದೇನ ನಿಂಗೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು? ಇನ್ನೊಂದ್ಸತಿ ನನ್ ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಆಗ ಇಲ್ಲಿಂದ. ಲೋ ನರಸಿಂಹ, ಬ್ಯಾಗ್ ಇಟ್ಕೊಂಡು ಹಂಗೆ ನಿಂತಿದ್ಯಲ್ಲ, ಕೊಡೋ ಇಲ್ಲಿ. ಅಯ್ಯೋ, ಇದೇನಿದು? ಬ್ಯಾಗ್ ಹೆಂಗ್ ತಗೊಂಡೋಗಿದ್ಯೋ ಹಂಗೆ ವಾಪಸ್ ತಗೊಂಡ್ ಬಂದಿದ್ಯಲ್ಲೋ. ನೀನ್ ಬೆಂಗಳೂರಿಗೆ ಹೋಗಿದ್ಯಲ್ಲ, ಕೆಲ್ಸ ಸಿಗ್ಲಿಲ್ವಾ, ಹಂಗೆ ವಾಪಸ್ ಬಂದ್ಬಿಟ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ತಾನೇ ಬಂದಿದ್ದಾನೆ, ಕೈ ಕಾಲು ತೊಳ್ಕೊಂಡು ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ತಗೊಳ್ಳಿ. ಪಾಪ ಏನಾರು ತಿಂಡಿ ತಿನ್ನಿವಂತೆ ಬಾ. ಬೇಡಮ್ಮ, ನಾವು ಜಾಸ್ತಿ ಊಟ ಮಾಡ್ತೀನಿ. ಅವ್ನು ಒಂದು ಗ್ಲಾಸ್ ನೀರು ತಂದು ಕೊಡೆ. ಹಾ, ಕುಡಿಯಕ್ ನೀರ್ ತರ್ತೀನಿ. ತಗೊಳ್ಳೋ ನರಸಿಂಹ, ನೀರ್ ಕುಡಿ. ನರಸಿಂಹ, ಅದೇನೋ ಕೆಲಸ ಮಾಡ್ತಿದ್ದೆ ಅಂದಲ್ಲ, ಏನದು? ಸೂಪರ್ವೈಸರ್ ಅಮ್ಮ. ಮತ್ತ ಕೆಲ್ಸ ಮಾಡ್ಕೊಂಡು ಅಲ್ಲೇ ಇರೋದ್ ಬಿಟ್ಟು 4 ದಿನಕ್ಕೆ ಯಾಕೋ ವಾಪಸ್ ಬಂದಿದ್ಯಾ? ಸಂಜನಾ ಫೋನ್ ಮಾಡಿದ್ಲು. ಸಂಜನಾ ನಿನಗೆ ಫೋನ್ ಮಾಡಿದ್ಲಾ? ಯಾಕೆ? ನನ್ನ ಕೆಣ್ಕಕ್ಕಮ್ಮ. ಏನ್ ಹೇಳ್ತಾ ಇದೀಯೋ?
ಫೋನ್ ಮಾಡಿ ನಿನಗೆ ತಾಕತ್ತಿದ್ರೆ ಇದೇ ಊರಲ್ಲಿ ಕೆಲಸ ಮಾಡಿ ತೋರಿಸು ಅಂತ ಹೇಳಿದ್ಲು. ಅವಳ ಮೇಲಿನ ಚಾಲೆಂಜ್ಗೋಸ್ಕರ ಬೆಂಗಳೂರಿಗೆ ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲೇನಾದರೂ ಸಾಧಿಸಿ ತೋರಿಸೋಣ ಅಂತ ಬಂದೆ. ಮತ್ತೆ ನೆನ್ನೆ ಸಂಜೆನ ಅವಳು ನಿನಗೆ ನಿನ್ನೆ ಫೋನ್ ಮಾಡಿ ಹಾಗಂದ್ಲಾ? ಹೌದಪ್ಪ. ಅಪ್ಪ, ನಾನು ಮನೆಗೆ ಬಂದಿದ್ದು ನಿಮಗೆ ಬೇಜಾರಿಲ್ಲ ತಾನೆ? ನನಗೆ ಯಾಕಪ್ಪ ಬೇಜಾರು? ಖಂಡಿತ ಇಲ್ಲ. ನೀನು ಹೋದಾಗಿಂದ ನಮ್ಗಳಿಗೂ ನೆಮ್ಮದಿ ಇರಲಿಲ್ಲ. ನೀನು ದುಡ್ದು ನಮ್ ಯಾರನ್ನೂ ಸಾಕ್ಬೇಕಾಗಿಲ್ಲ. ನಮ್ಮ ಕಣ್ಮುಂದೆ ಓಡಾಡ್ಕೊಂಡಿರಪ್ಪ ಸಾಕು. ಕೆಲಸ ಸಿಕ್ಕಿದ್ರೆ ಮಾಡು, ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡ. ನೀನ್ ಬಾಪ, ಕೈ ಕಾಲು ಮುಖ ತೊಳ್ಕೊಂಡು ತಿಂಡಿ ತಿನ್ನಿನಂತೆ ಬಾ. ಮಂದ್ಯಾ ಬಾ, ನಿನಗೋಸ್ಕರನೇ ಕಾಯ್ತಿದ್ದೆ. ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಇವತ್ತು ನಿನ್ಗೆ ಇಷ್ಟವಾಗಿರೋ ಪಾಯಸ ಮಾಡಿದ್ದೀನಿ. ನನಗೆ ಹಸುವಿಲ್ಲ, ನೀವು ಊಟ ಮಾಡಿ. ಏನಾಯ್ತು ನಿನಗೆ? ಡಲ್ ಆಗಿದೆಯಲ್ಲ? ಏನಿಲ್ಲ, ನನಗೆ ಸ್ವಲ್ಪ ತಲೆನೋಯ್ತಾ ಇದೆ. ಅಷ್ಟೇನಾ? ಸ್ಟ್ರೆಸ್ ಆಗಿರುತ್ತೆ, ಅದಕ್ಕೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ತಲೆನೋವು ಹೇಗೆ ಕಮ್ಮಿ ಆಗುತ್ತೆ? ನೀವು ನನ್ನ ಪಾಡಿ ಬಿಟ್ರೆ ಎಲ್ಲ ಸರಿ ಆಗುತ್ತೆ. ಏನಾಗಿದೆ ಅಂತ ನನ್ನ ಮೇಲೆ ಹೀಗೆ ಕೂಗಾಡ್ತಿದ್ಯಾ? ಮದುವೆ ಆದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ವಿನಾಕಾರಣ ನನ್ನ ಮೇಲೆ ಕೋಪ ಮಾಡ್ಕೊಳ್ತೀಯಾ, ಜಗಳ ಮಾಡ್ತೀಯಾ ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಪ್ರೀತಿಸಿ ಮನೆಯವ್ರನ್ನ ಎದುರಾಕೊಂಡು ಮದುವೆ ಆಗಿದ್ದೀವಿ ತಾನೆ. ಹಾಗಿದ್ಮೇಲೆ ನಾವಿಬ್ರು ಹೇಗಿರಬೇಕು? ಮದುವೆ ಆದ್ವಿ ಅನ್ನೋದ್ಕಿಂತ ಮದುವೆ ಆದ್ಮೇಲೆ ನಿನ್ನ ಜೀವನ ತುಂಬ ಮುಖ್ಯ. ಅದು ನಿನಗೂ ಗೊತ್ತು ತಾನೆ? ಅಥವಾ ನನ್ನ ಮದುವೆ ಆಗಿರೋದೇ ನಿನ್ಗೆ ಇಷ್ಟ ಇಲ್ವಾ? ಹೇಳು. ಸಾರಿ, ನಾನು ಯಾವುದೋ ಟೆನ್ಷನ್ಲಿದ್ದೆ, ಅದಕ್ಕೆ ಕೂಗಾಡಿದೆ. ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂದಮೇಲೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ಮತ್ತಿನ್ನೇನು ರಾಹುಲ್, ಇನ್ಮೇಲಾದರೂ ನಿನ್ನ ಜೊತೆ ಖುಷಿಯಾಗಿ ಕಾಲ ಕಳೆಯೋಣ ಅಂದ್ಕೊಂಡು ನಿನ್ಗೆ ಇಷ್ಟವಾಗಿರೋ ಪಾಯಸ ಮಾಡಿ ನಾನು ಊಟ ಮಾಡದೆ ಕಾಯ್ತಾ ಇದ್ದೀನಿ. ಆದರೆ ನೀನು ನೋಡಿದ್ರೆ ಈ ರೀತಿ ಡಲ್ಲಾಗಿ ಬಂದರೆ ನಾನು ಖುಷಿಯಾಗಿ ಹೇಗಿರಲಿ? ಎಷ್ಟು ದುಡಿದ್ರೂ ನೆಮ್ಮದಿ ಇಲ್ಲ ಅಂದಮೇಲೆ ಅದು ಜೀವನನೇ ಅಲ್ಲ. ಸಾರಿ, ಬೇಜಾರಾಗ್ಬಿಡಿ. ನನಗೆ ಕೆಲಸದ ಪ್ರೆಷರಿಂದ ನಾನು ಹಾಗೆ ನಡ್ಕೊಂಡೆ. ಸರಿ ಆಯಿತು ಬಿಡು, ಊಟ ಮಾಡುವಂತೆ ಬಾ. ನನಗೆ ಈಗಲೇ ಬೇಡ, ಯಾಕೋ ಹಸುವಿಲ್ಲ. ಪ್ಲೀಸ್, ನಿನ್ಗಿಷ್ಟ ಅಂತ ನಾನು ಪಾಯಸ ಮಾಡಿದ್ದೀನಿ. ಒಂದು ನಿಮಿಷ ಇರು, ತರ್ತೀನಿ. ಹೇಗಿದೆ? ಚೆನ್ನಾಗಿದೆ. ಅದು ಸರಿ, ದೀಪ ಅವ್ರು ಕಾಲ್ ಮಾಡಿದ್ರಾ? ಓಹ್, ನಾನು ಆಗಲೇ ಮಾಡಿದ್ದೆ, ಆದರೆ ಅವ್ರು ರಿಸೀವ್ ಮಾಡಿಲ್ಲ. ಇವಾಗ ಇನ್ನೊಂದ್ಸಲ ಮಾಡ್ತೀನಿ.